ಹೇಗಿದ್ಯಪ್ಪ? ನಾನು ನಿನ್ನ ನೋಡಕ್ ಬಂದಿದ್ದೆ ಅಪ್ಪ. ನನ್ನ ಯಾರು ಒಳಗ್ ಬರಕ್ಕೆ ಬಿಡ್ಲಿಲ್ಲ. ಹೌದು ಕಣ, ಅರ್ಜೆಂಟು, ಬೇಗ ನೋಡೋ. ಹಾ, ಅದನ್ನೇ ನಾನು ಹೇಳ್ತಿರೋದು. ನೀನು ಯಾವಾಗ ಸಿಗ್ತೀಯ ಹೇಳು? ಏ ಹರಿ, ಅವಾಗಿಂದ ಫೋನಲ್ಲೇ ಮಾತಾಡ್ತಿದ್ಯಾ? ತಿಂಡಿ ಮಾಡ್ಬಾ. ತಿಂತೀನಣ್ಣ. ಹೋ ಬಂದ್ಯಮ್ಮ, ದೋಸೆ ರೆಡಿ ಇದೆ, ತಿಂಡಿ ಮಾಡ್ಕೊಬಾ. ಇಲ್ಲ ಅಣ್ಣ, ನಂಗೆ ಈಗ ಹಸುವಾಗ್ತಿಲ್ಲ, ಆಮೇಲೆ ತಿಂತೀನಿ. ಯಾಕಮ್ಮ ಮುಖ ಒಂಥರ ಇದೆ? ಏನಾದರೂ ಸಮಸ್ಯೆನಾ? ಇಲ್ಲ ಅಣ್ಣ, ಅತ್ಗೆ ಫೋನ್ ಮಾಡಿದ್ರು. ನನ್ನ ಕೆಲಸ ಜಾಯಿನ್ ಆಗೋದಕ್ಕೆ ಸರ್ಟಿಫಿಕೇಟ್ ಬೇಕು ಅಂತ ಕೇಳಿದ್ದೆ. ಅದಕ್ಕೆ ಡಾಕ್ಯುಮೆಂಟ್ಸು ಸರ್ಟಿಫಿಕೇಟ್ ಎಲ್ಲ ರೆಡಿ ಇದೆ, ಇವತ್ತೇ ಬಂದು ತೊಗೊಂಡು ಹೋಗು ಅಂದರು. ನಾನು ಹೋಗಿ ಬರಲಾ? ಇವತ್ತೇ ಹೋಗ್ಬೇಕಮ್ಮ? ಹಾಂ ಅಣ್ಣ, ಅದಕ್ಕೆ ನನ್ನ ಜೊತೆ ಮಾತಾಡಿದ್ದು ನಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ಲ. ಚಿಕ್ಕಮಂಗ್ಳೂರಿಗೆ ಬಂದರೆ ತಂದ್ಕೊಡ್ತೀನಿ ಅಂದರು. ಕೊರಿಯರ್ ಮಾಡಕ್ಕೆ ಹೇಳ್ಬೇಕು ತಾನೆ? ಇಲ್ಲ ಅಲ್ಲಿಂದ ಬಸ್ಗೆ ಹಾಕ್ಬೋದಿತ್ತು, ಇಲ್ಲಿಗೆ ಬಂದಾಗ ತಗೋಬೋದಿತ್ತಲ್ಲ. ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸು ಯಾರ್ಯಾರ ಕೈಯಲ್ಲೂ ಕೊಡೋಕ್ಕಾಗಲ್ಲ, ನೀನೇ ಬಂದು ತೊಗೊಂಡು ಹೋಗು ಅಂದರು. ಅದಕ್ಕೆ ನಾನೇ ಬೇಗ ಹೋಗಿ ತೊಗೊಂಡು ಬಂದ್ಬಿಡ್ತೀನಿ. ಸಡನ್ನಾಗಿ ಏನಿದು? ಏನಾದರೂ ಪ್ಲ್ಯಾನ್ ಮಾಡಿದಾರಾ? ಏನು ಮಾಡೋದು ಅಂತ ಒಂದು ಗೊತ್ತಾಗ್ತಾ ಇಲ್ವಲ್ಲ. ಹರಿ, ಏನು ಯೋಚನೆ ಮಾಡ್ತಿದ್ಯಾ? ಕರ್ಕೊಂಡು ಹೋಗು, ಅದೇನಿದೆ ಬೇಗ ತಗೊಂಡ್ಬಂದ್ಬಿಡಿ. ಸರಿ ಅಣ್ಣ, ಈಗಲೇ ಕಾರ್ ಅರೇಂಜ್ ಮಾಡ್ತೀನಿ. ಇಲ್ಲ ಇಲ್ಲ, ಕಾರೆಲ್ಲ ಏನು ಬೇಡ, ನಾನು ಒಬ್ಳೆ ಬಸ್ಸಲ್ಲಿ ಹೋಗಿ ಬರ್ತೀನಿ. ಯಾಕೆ? ನಾನು ಬಂದರೆ ಏನು ಪ್ರಾಬ್ಲಮ್ಮು? ಅದಕ್ಕೆ ನೀವು ಬರೋದು ಬೇಡ ಅಂದಿದ್ದಾರೆ. ನಿಮ್ಮನ್ನ ಯಾರಾದರೂ ಅಲ್ಲಿ ನೋಡ್ಬಿಟ್ರೆ ಸುಮ್ಮನೆ ಯಾಕೆ ತೊಂದರೆ? ನಾನು ಒಬ್ಳೆ ಹೋಗಿ ಬರ್ತೀನಿ. ಅಲ್ಲಮ್ಮ, ನೀನು ಒಬ್ಬಳನ್ನ ಕಳಿಸೋದಕ್ಕಾಗತ್ತಾ? ಅಯ್ಯೋ, ಏನು ತೊಂದರೆ ಇಲ್ಲ ಅಣ್ಣ, ಚಿಕ್ಕಮಂಗ್ಳೂರಿಗೆ ಡೈರೆಕ್ಟ್ ಬಸ್ ಇದೆಯಲ್ಲ, ಅದರಲ್ಲೇ ಹುಷಾರಾಗಿ ಹೋಗಿ ಬರ್ತೀನಿ. ಅಯ್ಯೋ, ಒಬ್ಬರೆಲ್ಲ ಹೋಗೋದು ಬೇಡ, ನಾನು ಬರ್ತೀನಿ. ಬೇಕಾದ್ರೆ ನಾನು ದೂರನೇ ನಿಂತಿರ್ತೀನಿ. ಬೇಡ ರೀ, ಸುಮ್ಮನೆ ನಿಮ್ಮ ಕೆಲಸ ಎಲ್ಲ ಬಿಟ್ಟು ನನ್ನ ಜೊತೆ ಯಾಕೆ ಬರ್ತೀರಾ? ಅದೇನು ಬೇರೆ ಊರಾ? ನಮ್ಮದೇ ಊರಲ್ವಾ, ನನಗೇನು ಸಮಸ್ಯೆ ಆಗಲ್ಲ. ಸರಿ, ನಾನು ಬೇಗ ರೆಡಿಯಾಗಿ ಹೊರಡ್ತೀನಿ. ದಿವ್ಯಾ, ಅವಳ ನಮ್ಮ ಮನೆಗೆ ಬರಕ್ಕೆ ಹೇಳಿದ್ಯಾರು? ಎಲ್ಲ ನೀವೇ ನಿರ್ಧಾರ ಮಾಡೋದಾದ್ರೆ ಈ ಮನೆಯಲ್ಲಿ ನಾನು ಯಾಕಿರ್ಬೇಕು? ಹಾಗಾದ್ರೆ ನನ್ನ ಮಾತಿಗೆ ಈ ಮನೆಯಲ್ಲಿ ಕವಡೆ ಪೈಸದ ಕಿಮ್ಮತ್ತಿಲ್ಲ ಅಂತ ಆಯ್ತು. ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಈ ದದ್ದಿಗೆ. ನಿನಗೊಂದು ಏಯ್, ಅವಳಿಗೆ ಯಾಕೆ ಹೊಡೆಯೋದಕ್ಕೆ ಹೋಗ್ತಾ ಇದೀಯಾ? ಫೋನ್ ಮಾಡಕ್ ಹೇಳಿದ್ದು ನಾನೇ, ನೀನೇನಿದ್ರು ನನ್ನ ಹತ್ರ ಮಾತಾಡು. ಓ, ಮಗಳ ಮೇಲಿನ ಮಮಕಾರ ಗಟ್ಟಿಯಾಗಿ ಮಾತಾಡಿಸ್ತಿದ್ಯಾ? ರೀ, ಪ್ಲೀಸ್ ಕೋಪ ಮಾಡ್ಕೋಬೇಡಿ. ಅವಳು ಎಷ್ಟೇ ಆಗ್ಲಿ ನಮ್ಮ ಮಗಳಲ್ವಾ? ನಮಗೆ ದಾಸ್ ಬೇರೆ ಅಲ್ಲ, ಅವಳು ಬೇರೆ ಅಲ್ಲ. ಅವಳನ್ನ ಹೇಗ್ರಿ ಬಿಟ್ಟಿರೋಕ್ಕಾಗತ್ತೆ? ಅದ್ರಲ್ಲೂ ಅವಳು ಫೋನ್ ಮಾಡಿ ದಿವ್ಯ ಹತ್ರ ಮಾತಾಡಿದ್ಮೇಲಂತೂ ನನಗೆ ಕೈ ಕಾಲ ಆಡ್ತಾ ಇಲ್ಲ. ಅದಕ್ಕೆ ನಾವೇನೇ ಮಾಡಕ್ಕಾಗತ್ತೆ? ಪ್ರಪಾತದ ಆಳ ತಿಳ್ಕೊಳ್ದೆ ಧುಮ್ತಾಳ ಅವಳು, ಅನುಭವಿಸ್ಬೇಕಾಗಿರೋದು ಅವಳೇ. ರೀ, ಆಗಿದ್ದಾಗೋಯ್ತು ರೀ, ಇನ್ಮೇಲೆ ಏನಾಗ್ಬೇಕೋ ಅದನ್ನ ನೋಡಿ. ಅಮ್ಮ, ಗೂಡು ಬಿಟ್ಟು ಹಕ್ಕಿ ವಾಪಸ್ ಬರ್ಬೋದು, ಮನೆ ಬಿಟ್ಟು ಹೆಣ್ಣು ಯಾವತ್ತೂ ವಾಪಸ್ ಬರಲ್ಲ. ಅವಳು ನಿಮ್ಮನ್ನ ಯಾಮಾರಿಸ್ತಾ ಇರ್ತಾಳೆ. ಇವಳು ಸರ್ಟಿಫಿಕೇಟ್ಸ್ ಕೊಡ್ತೀನಿ ಬಾ ಅಂದಿರ್ತಾಳೆ, ಮೆತ್ತಗ್ ಬಂದು ಅವಳದೆಲ್ಲ ಇಸ್ಕೊಂಡು ಹೋಗಕ್ ಬರ್ತಿರ್ತಾಳೆ. ಅವಳು ಸ್ವಾರ್ಥ ನನಗ್ ಗೊತ್ತಿಲ್ವೇನಮ್ಮ? ಇಲ್ಲ, ಚಂದು ನಮ್ಮನೆಗೆ ಬಂದೇ ಬರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಅಮ್ಮ, ಅವಳು ಮಾತನ್ನ ನಂಬಿ ಮೋಸ ಹೋಗಬೇಡ. ಅವಳು ಇಲ್ಲಿ ಬಂದ್ರು ನಿನ್ ಮಾತು ಕೇಳಲ್ಲ, ಇಲ್ಲಿ ಇರಲ್ಲ. ಹಾ, ಇಲ್ಲ ದಾಸ್, ಅವಳು ಫೋನಲ್ಲಿ ಮಾತಾಡಿದ್ದನ್ನು ಕೇಳಿದ್ರೆ ಅವಳ ಮನ್ಸಲ್ಲಿ ಏನೋ ನೋವಿದೆ. ಅದನ್ನ ನಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಮುಜುಗರ ಪಡ್ತಿದ್ದಾಳೆ ಅಷ್ಟೇ. ಅದಕ್ಕೋಸ್ಕರ ಹಾಸ್ಟೆಲ್ನಲ್ಲಿ ಇರ್ತೀನಿ ಅಂತ ದಿವ್ಯ ಹತ್ರ ಹೇಳಿದಾಳೆ. ಇದನ್ನೆಲ್ಲ ಕೇಳಿ ನಂಗೆ ಸಂಕಟ ಆಗ್ತಿದೆ ಕಣೋ. ಅಯ್ಯೋ, ಆದ್ರೆ ನಿನ್ನ ಮಮಕಾರ ಸಂಕಟ ಅವಳಿಗೆ ಯಾಕೆ ಅರ್ಥ ಆಗ್ತಿಲ್ಲ? ರೀ, ಹಳೆ ವಿಷಯನೆಲ್ಲ ಬಿಟ್ಬಿಡಿ. ಅವಳು ಬಂದಾಗ ನೀವಿಬ್ರು ಸ್ವಲ್ಪ ಸಮಾಧಾನವಾಗಿರಿ. ಕೋಪದಲ್ಲಿ ಕೊಯ್ಕೊಂಡು ಮಗು ಮತ್ತೆ ಬರಲ್ಲ. ಅವಳ ಹತ್ರ ನಾನ್ ಮಾತಾಡಿ ಅವಳು ಇಲ್ಲೇ ಇರೋದಕ್ಕೆ ನಾನು ಒಪ್ಪಿಸ್ತೀನಿ. ಅಮ್ಮ,
ನೀನ್ ಐಸ್ ಇಟ್ಟು ಮಾತ್ರಕ್ಕೆ ನೈಸ್ ಆಗೋ ಕ್ಯಾರೆಕ್ಟರ್ ಅವಳದಲ್ಲ. ಸುಮ್ಮನೆ ನೀನ್ ಟೈಮ್ ವೇಸ್ಟ್ ಮಾಡ್ಕೋಬೇಡ. ದಿವ್ಯಾ, ನೀನು ಅವಳಿಗೆ ಫೋನ್ ಮಾಡಿ ಬರಬೇಡ ಅಂತ ಹೇಳು. ಅಣ್ಣ ಅವ್ರೊಬ್ರನ್ನೇ ಹೆಂಗಣ ಕಳ್ಸಕ್ಕಾಗತ್ತೆ? ಈ ಸರ್ಟಿಫಿಕೇಟ್ ಕೊಡ್ತೀನಿ ಅಂತ ಕರಿತಿದ್ದಾರೆ ಅಂದ್ರೆ ಅವ್ರ ಮನೆಯವರು ಏನೋ ಮಸ್ಲತ್ ಮಾಡ್ತಿದ್ದಾರೆ ಅಂತಾನೆ ಅರ್ಥ. ಹೇಗಣ ಅವ್ರನ್ನ ಕಳ್ಸೋದು? ಅದೆಲ್ಲ ಸರಿ ಬರಲ್ಲ ಅಣ್ಣ. ಅಣ್ಣ ನೀನಾದ್ರೂ ಹೇಳೋಣ, ಹೇಗಾದ್ರೂ ಮಾಡಿ ಒಬ್ಬರೇ ಹೋಗೋದು ಬೇಡ ಅಂತ ಹೇಳೋಣ. ಏಯ್, ನಾನು ಹೇಗೂ ಹೇಳಕ್ಕಾಗುತ್ತೆ? ನೀನೇನಾದ್ರೂ ಮಾತಾಡಿ ನಾನು ಜೊತೆಲಿ ಬರ್ತೀನಿ ಅಂತ ಒಪ್ಸೋರ್ನ. ಆಗ್ಲೇ ಬೇಡ ಅಂತ ಮುಗು ಕೊಡ್ದಂಗೆ ಹೇಳಿದ್ದಾರೆ. ಇವಾಗ ಏನಾದ್ರು ನಾನು ಮತ್ತೆ ಹೋಗಿ ಕೇಳಿದ್ರೆ ಕೋಪ ಮಾಡ್ಕೋತಾರೆ. ಅಣ್ಣ ಒಂದ್ ಕೆಲಸ ಮಾಡು, ನೀನೇ ಹೋಗ್ಬಿಟ್ಟು ಬಂದ್ ಮಾಡೋಣ. ಸಡನ್ ಆಗಂದ್ರೆ ಆಗಲ್ಲ ಕಣೋ. ಇವತ್ತು ಸೈಟಿಗೆ ಇಂಜಿನಿಯರ್ ಬೇರೆ ಬರ್ತಾ ಇದ್ದಾರೆ, ತುಂಬಾ ಕೆಲಸ ಇದೆ. ಇಲ್ಲಾಂದಿದ್ರೆ ನೀನ್ ಹೇಳೋದೇ ಬೇಕಾಗಿಲ್ಲ, ನಾನೇ ಕರ್ಕೊಂಡು ಹೋಗ್ತಿದ್ದೆ. ಏನಣ್ಣ, ನಿನ್ ತಮ್ಮನಿಗೋಸ್ಕರ ಇಷ್ಟು ಮಾಡಕ್ಕಾಗಲ್ವಾ? ಅದ್ ಹಾಗಲ್ವೋ, ಸ್ವಲ್ಪ ಇರು. ಅದಕ್ಕೆ ಅದಕ್ಕೆ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಚಂದ್ರು, ನೀನು ಹೇಗಿದ್ಯಾ? ಏನು ತೊಂದರೆ ಇಲ್ಲ ಅಲ್ವಾ? ನಂಗೆ ಯಾಕೋ ಸ್ವಲ್ಪ ಭಯ ಆಗ್ತಿದೆ. ಇದು ನಿನ್ ಮನೆ ಚಂದ್ರು, ಬಾ. ಅಮ್ಮ, ಅಮ್ಮ ಹೇಗಿದ್ಯಮ್ಮ? ದಿವ್ಯಾ, ಅವಳನ್ನ ಒಳಗಡೆ ಕರ್ಕೊಂಬ. ಚಂದು, ಬಾ. ಮೈ, ನೀನ್ ಯಾಕೆ ಅಲ್ಲೇ ನಿಂತ್ಬಿಟ್ಟೆ? ಒಳಗ್ ಬಾ. ಚಂದು, ನಾನು ಹೇಳಿದ್ದು ನೀನೊಬ್ಳೆ ಒಳಗಡೆ ಬಾ ಅಂತ. ಯಾರವನು? ಅಮ್ಮ, ಅವನು ಹರಿಯವ್ರ ತಮ್ಮ. ನಮ್ಸಿ ಕುತ್ಕೆ ಕೊಯ್ಯೋ ಜನರಿಗೆ ನಮ್ಮನೆ ಬಾಗ್ಲತ್ರ ಬರೋ ಯೋಗ್ಯತೆ ಇಲ್ಲ. ಅಮ್ಮ, ಮೊದ್ಲು ಅವನನ್ನ ಗೇಟಿಂದ ಹೊರಗಡೆ ಇರೋದಕ್ಕೆ ಹೇಳು. ನಿನಗೆ ಹೇಳಿದ್ದು ಅವನನ್ನ ಗೇಟಿಂದ ಆಚೆ ನಿಲ್ಲೋದಕ್ಕೆ ಹೇಳು ಅಂತ. ಅಮ್ಮ please. ಪರವಾಗಿಲ್ಲ, ನಾನು ಆಚೆ ವೆಯ್ಟ್ ಮಾಡ್ತಿರ್ತೀನಿ, ನೀವು ಮಾತಾಡ್ಕೊ ಬನ್ನಿ. ದಿವ್ಯಾ, ಅವಳನ್ನ ಒಳಗಡೆ ಕರ್ಕೊಂಬ. ಬಾ ಚಂದು. ಹೋಗಿ ಅತ್ಗೆ. ಮೈ, ಈ ಹೋಗಿ ಅತ್ಗೆ. ಹುಷಾರು. ಅಪ್ಪ,
ಹೇಗಿದ್ಯಪ್ಪ? ನಾನು ನಿನ್ನ ನೋಡಕ್ ಬಂದಿದ್ದೆ ಅಪ್ಪ. ನನ್ನ ಯಾರು ಒಳಗ್ ಬರಕ್ಕೆ ಬಿಡ್ಲಿಲ್ಲ. ಸಾರಿ ಅಪ್ಪ, ನಾನ್ ಮಾಡಿದ ತಪ್ಪೆ. ಆದ್ರೆ ಈ ತರ ಎಲ್ಲ ಆಗೋಗತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಅಪ್ಪ. ಸಾರಿ. ನೋಡೆ ಹೇಗಿದ್ದರು ಹೇಗಾಗಿದ್ದಾರೆ ನಿಮ್ಮಪ್ಪ ನೋಡು. ಸಮಾಜದಲ್ಲಿ ತಲೆ ಎತ್ಕೊಂಡು ತಿರುಗ್ತಾ ಇದ್ದವ್ರನ್ನ ತಲೆ ಎತ್ಕೊಂಡು ತಿರುಗ್ಲಂಗ್ ಮಾಡಿ ಹೋಗ್ಬಿಟ್ಟಲ್ಲೇ ನೋಡಿ ಇವಾಗ. ಇಲ್ಲಮ್ಮ, ನನಗೆ ಬೇರೆ ಯಾವ ದಾರಿನೂ ಇಲ್ಲದೆ ಈ ತರ ಮಾಡ್ಬೇಕಾಯ್ತು. ನಂಗೆ ಮದ್ವೆ ಬೇಡ 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 ಅಂತ ಎಷ್ಟ್ ಸಲ ಹೇಳ್ದೆ. ನೀವ್ ಯಾರಾದ್ರೂ ನನ್ ಮಾತು ಕೇಳಿದ್ರ? ಓ, ನೀನೀಗ್ಲೂ ತಪ್ಪು ತಿದ್ಕೊಳಕ್ ಬಂದಿಲ್ಲ. ನಿನಗೇನ್ ಬೇಕೋ ಅದನ್ನ ತಗೊಂಡು ಹೋಗಕ್ ಬಂದಿದ್ಯಾ. ನಿನಗೆ ಅಪ್ಪನ ಬಗ್ಗೆ ಆದ್ರು ನಮ್ ಬಗ್ಗೆ ಆದ್ರು ಸ್ವಲ್ಪ ಆದ್ರೂ ಕೇರ್ ಇದೆಯಾ ಚಂದನ? ಅಣ್ಣ ಪ್ಲೀಸ್. ಎನ್ಸೆ ಸಾಕು. ನಿನ್ ಚಿಂತೆನಲ್ಲಿ ಅಪ್ಪ ಅಲ್ಲಿ ಹಾಸಿಗೆ ಹಿಡ್ಕೊಂಡು ಒದ್ದಾಡ್ತಾ ಇದ್ರೆ ನೀನಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ರಿಸೆಪ್ಷನ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದೀಯಾ? ನೀನಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ರಿಸೆಪ್ಷನ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದೀಯಾ? ನಮಗೆ ಹೇಗೆ ಗೊತ್ತಾಯ್ತು ಅಂತನಾ? ಹಾ, ಎಲ್ಲ ನೋಡಿದೀವಿ ಚಂದನ. ಅಪ್ಪ ಎಷ್ಟು ನೋವು ಅನುಭವಿಸಿದಾರೆ ಗೊತ್ತಾ ನಿನಗೆ? ಏನೇ ಆ ಮನೆಗಿಂತ ನಿನ್ಗೆ ಒಳ್ಳೆ ಸಂಬಂಧ ಸಿಗ್ತಾ ಇರ್ಲಿಲ್ವಾ? ನಿನ್ ತಲೆ ಮೇಲೆ ನೀನೇ ಚಪ್ಪಡಿಗೆಲ್ಲ ಹೇಳ್ಕೊಂಡ್ಬಿಟ್ಟಲ್ಲಿ. ನಾವು ನೋಡ್ರ ಹುಡುಗ ಸರಿ ಇಲ್ಲ ಅಂತ ಹೋದಿಲ್ಲ. ಈಗ ನೀನ್ ನೋಡ್ಕೊಂಡ್ರ ಹುಡುಗ ನಿನಗೆ ಚಿನ್ನದ ತಟ್ಟೆಲಿ ಊಟ ಆಗ್ತಿದಾನ? ಅಯ್ಯೋ ಅಮ್ಮ, ಇರೋ ತಟ್ಟೆನು ಮಾರ್ಕೊಂಡು ತಿನ್ನೋ ಫ್ಯಾಮಿಲಿ ಅದು. ಅಯ್ಯೋ ದೇವ್ರೆ, ನಮ್ಮೆಲ್ರನ್ನು ಸಮಾಧಿ ಮಾಡಿ ನೀನು ಪಾತಾಳಕ್ ಬಿದ್ದೋಗಿದೆಯಲ್ಲೇ. ಇದೆಲ್ಲ ನಿನಗೆ ಬೇಕಾಗಿತ್ತಾ? ಅಮ್ಮ, ನನ್ ಮದ್ವೆ ಆಗ್ಬೇಕು ಅಂತ ಯೋಚನೆನೇ ಮಾಡಿರ್ಲಿಲ್ಲ. ಆದ್ರೆ ಆ ಟೈಮಲ್ಲಿ ನಂಗೆ ಏನ್ ಮಾಡ್ಬೇಕು ಅಂತಾನೆ ತೋಚ್ಲಿಲ್ಲ. ಓಹೋ, ನೀನೇನ್ ಚಿಕ್ಕ ಹುಡುಗಿನ? ನಿಮ್ಮಪ್ಪ ಪೊಲೀಸ್ ಸ್ಟೇಷನ್ ಕರೆದಾಗ್ಲಿ ನೀನ್ ಬಂದಿದ್ರೆ ಒಳ್ಳೆ ಹುಡುಗ ನೋಡಿ ಮದ್ವೆ ಮಾಡ್ತಾ ಇದ್ವಿ ತಾನೆ? ನೀವ್ ನಂಗೆ ಕೊಡ್ಬೇಕಂತಿದ್ದ ಜೀವನ ನಂಗೆ ಇಷ್ಟ ಇರ್ಲಿಲ್ಲ ಅಮ್ಮ. ಈಗ್ಲೂ ನೀವ್ ಅನ್ಕೊಂಡಿರೋ ತರ ಮದ್ವೆಗ್ ಸುಖವಾಗಿರಕ್ ನಾನ್ ಬೆಂಗಳೂರಿಗೆ ಹೋಗ್ಲಿಲ್ಲ. ನಾನ್ ಕೆಲ್ಸಕ್ ಟ್ರೈ ಮಾಡ್ತಿದ್ದೀನಿ. ಆದ್ರೆ ಅದಕ್ಕೆ ಸರ್ಟಿಫಿಕೇಟ್ ಅವಶ್ಯಕತೆ ಇದೆ. ಅದಕ್ಕೆ ನಾನು ಅದಕ್ಕೆ ಫೋನ್ ಮಾಡಿ ಸರ್ಟಿಫಿಕೇಟ್ ಕೇಳಿದ್ದು. ಆದಷ್ಟು ಬೇಗ ಒಂದು ಒಳ್ಳೆ ಕೆಲ್ಸಕ್ಕೆ ಸೇರಿ ನನ್ ಕನ್ಸನ್ನ ನನ್ಸ್ ಮಾಡ್ಕೋಬೇಕು. ಈಗ ನನ್ ಕಣ್ಮುಂದೆ ಅದೊಂದೇ ಇರೋದಮ್ಮ. ಮೊದ್ಲಿಂದನೂ ನಾನು ನಿಮ್ಗೆಲ್ಲ ಅದೇ ಅಲ್ವಾ ಹೇಳ್ತಿದ್ದಿದ್ದು. ಈಗ್ಲೂ ನನ್ನ ಆಸೆ ಅದೇ ಅಮ್ಮ. ಆ ಮನೆ ಬಗ್ಗೆ ಕೇಳಿದ್ಮೇಲಂತೂ ನಮ್ಗೆ ಹಗಲು ರಾತ್ರಿ ನಿಂದೆ ಯೋಚನೆ ಆಗಿದೆ. 5 ಜನ ಗಂಡಸರಿರೋ ಮನೇಲಿ ನೀನೊಬ್ಳು ಹೇಗೆ ಇರ್ತಿದೀಯಾ? ಅವರಪ್ಪ ಬೇರೆ ಕೊಲೆಗಾರ ಅಂತೆ. 3 ಹೊತ್ತು ಕುಡ್ಕೊಂಡು ಬೀದಿಲೇ ಬಿದ್ದಿರ್ತಾರಮ್ಮ ಮುದುಕ. ಊರ್ನಲ್ಲಿ ಯಾರಿಗೂ ಆ ಮನೇನ್ ಕಂಡ್ರಾಗಲ್ಲ. ಹಾಗೆಲ್ಲ ಏನು ಇಲ್ಲಮ್ಮ. ಏನೋ ತಪ್ಪಾಗೋಯ್ತು ಅಂತ ಎಲ್ಲ ಮರ್ತ್ಬಿಡು ಚಂದು. ನಾವೆಲ್ಲರೂ ನಿನ್ನ ಕ್ಷಮಿಸಿದೀವಿ. ನಿನಗ್ ನಡೆದಿರೋ ಮದ್ವೆ ಒಂದ್ ಮದ್ವೆನೇ ಅಲ್ಲ ಕಣೆ. ನನ್ ಮದ್ವೆ ಬಗ್ಗೆ ಹೇಳ್ತಿಲ್ಲ ಅಮ್ಮ. ನನ್ ಕೆಲ್ಸಕ್ಕೆ ಹೋಗ್ಬೇಕು, ದೊಡ್ಡ ಆರ್ಕಿಟೆಕ್ಟ್ ಆಗ್ಬೇಕು, ಅದೇ ನನ್ ಮನ್ಸಲ್ಲಿರೋದು.